ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ನೋಡಿ ಇವತ್ತೊಂದು ಹೊಸ ರೆಸಿಪಿ ಜೊತೆ ಬಂದಿದ್ದೀನಿ. ಅದು ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀನಿ. ಸೂಪರಾಗಿತ್ತು. ಹಾಗಾಗಿ ನಿಮಗೂ ಶೇರ್ ಮಾಡೋಣ ಅಂತ ಹಾಕ್ತಾಯಿದ್ದೀನಿ. ನೋಡಿ, ಚೆನ್ನಾಗಿದೆ ರೆಸಿಪಿ, ಚೆನ್ನಾಗಿದೆ. ಪಲ್ಯ ಜೊತೆ, ಚಪಾತಿ ಜೊತೆ, ಅನ್ನ ಜೊತೆ ಸಖತ್ತಾಗಿರುತ್ತೆ, ಚೆನ್ನಾಗಿರುತ್ತೆ. ನೋಡಿ ಯಾವ್ದು ಮಾಡಿದ್ದೀನಿ ಅಂತ ಗೆಸ್ ಮಾಡಿ ನೋಡಿ. ಇದೊಂಥರ ಹೊಸದಿದೆ, ನನಗಂತೂ ಹೊಸದಿದೆ, ಫಸ್ಟ್ ಟೈಮ್ ಮಾಡಿದ್ದೀನಿ. ನೀವು ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನ ಆನ್ ಮಾಡಿಡಿ, ಅಂದರೆ ನಾನು ಯಾವುದೇ ನೋಟಿಫಿಕೇಷನ್ ಹಾಕಿದರೂ ನಿಮಗೆ ಬರೋದು. ಹಾಗಾಗಿ ಆನ್ ಮಾಡಿಡಿ. ಇವು ಕಾಯಿನ ಎಲ್ಲಾದರೂ ನೋಡಿದ್ದೀರಾ? ಅಂದರೆ ಹತ್ತಿಕಾಯಿ ಅಂತಾರೆ ಇದಕ್ಕೆ, ಹತ್ತಿಕಾಯಿ. ಮತ್ತು ಇದು ಗಿಡದಲ್ಲಿ ಬೆಳೆಯುತ್ತೆ, ದೊಡ್ಡದಾಗುತ್ತೆ ಗಿಡ, ಮರ ದೊಡ್ಡದಾಗುತ್ತೆ. ನಾನು ಇದೆಲ್ಲ ಹಸಿದಿರುತ್ತಲ್ವ, ಹಸಿದೆಲ್ಲ ತೊಗೊಂಡು ಬಂದು ಕಟ್ ಮಾಡಿಟ್ಟಿದ್ದೀನಿ ಎಲ್ಲ. ನೋಡಿ, ಈ ಥರ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ, ಚಿಕ್ಕದು ಮಾಡಿಕೊಂಡು ಇದರಲ್ಲಿ ಸ್ವಲ್ಪ ಅರಿಶಿಣ ಮತ್ತು ಸ್ವಲ್ಪ ಉಪ್ಪು ಬೆರೆಸಿ, ಮತ್ತು ಸ್ವಲ್ಪ ನೀರು ಹಾಕಿ, ಉಪ್ಪು ಹಾಕ್ತಾಯಿದ್ದೀನಿ ನೋಡಿ. ಮತ್ತು ಸ್ವಲ್ಪ ನೀರು ಹಾಕ್ಕೋಬೇಕು. ನೀರು ಹಾಕ್ಕೊಂಡು ಗ್ಯಾಸ್ ಮೇಲೆ ಇಡಬೇಕು. ಅದಕ್ಕೆ ಸ್ವಲ್ಪ ಬಾಯ್ಲ್ ಆಗೋಕ್ಕೆ ಬಿಡಬೇಕು, ಒಂದು 5 ನಿಮಿಷ ಬಾಯ್ಲ್ ಆಗೋಕ್ಕೆ ಬಿಡಬೇಕು. ನಾನು ಫಸ್ಟ್ ಟೈಮ್ ಮಾಡ್ತಾಯಿದ್ದೆ. ನನಗೊಬ್ಬರು ಹೇಳಿದರು, ಈ ಥರ ಮಾಡಿದರೆ ಸಖತ್ತಾಗಿರುತ್ತೆ, ಪಲ್ಯ ಮಾಡಿ ನೋಡಿ ಅಂತ. ಅಂದರೆ ನಾನು ಹೊಲದಲ್ಲೇ ಗಿಡ ಇದೆ ಅಲ್ವ, ಹಾಗಾಗಿ ನೋಡಿ ಅವ್ರು ಹೇಳಿದರು, ಇದು ಚೆನ್ನಾಗಿರುತ್ತೆ ಪಲ್ಯ, ಮೈಗೂ ಸರಿಯಾಗಿರುತ್ತೆ, ಆರೋಗ್ಯಕ್ಕೆ ಒಳ್ಳೆಯದಿರುತ್ತೆ, ಹಾಗಾಗಿ ಮಾಡಿ ನೋಡಿ ಚೆನ್ನಾಗಿರುತ್ತೆ ಅಂದಮೇಲೆ ನಾನು ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನೋಡಿ. ಅವ್ರು ಹೇಳಿದರು, ಸುಮ್ಮನೆ ಈ ಥರ ಮಾಡಿ ಅಂತ ಹೇಳಿದರು. ಹಾಗೆ ಮಾಡಿದ್ದೀನಿ, ಸಖತ್ತಾಗಿತ್ತು ಪಲ್ಯ. ಬದನೆಕಾಯಿ ಪಲ್ಯ ಥರನೇ ಇತ್ತು, ಅದಕ್ಕಾಗಿ ಚೆನ್ನಾಗಾಯ್ತಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ನೀವು ಮಾಡಿ ನೋಡಿ ಹೇಗಿದೆ ಅಂತ ಹೇಳಿ. ನಿಮ್ಮ ಕಡೆ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ನಮ್ಮ ಕಡೆ ಹಳ್ಳಿ ಊರಲ್ಲಂತೂ ಸಿಗುತ್ತೆ. ಇದು ಹತ್ತಿಕಾಯಿ ಅಂತೆ, ಹಸಿದು ಇರುತ್ತೆ ಮತ್ತು ಹಣ್ಣಾಗಿದ್ದು ಇರುತ್ತೆ. ಹಸಿ ಹತ್ತಿಕಾಯಿ ತೊಗೊಂಡಿದ್ದೀನಿ ನೋಡಿ. ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಒಂದು 5 ನಿಮಿಷನೇ ಬಾಯ್ಲ್ ಮಾಡಿದರೆ ಮೆತ್ತಗಾಗಿಬಿಡುತ್ತೆ. ಮೆತ್ತಗಾದಮೇಲೆ ಇದನ್ನು ಒಂದು ಜರಡಿಲಿ ಹಾಕ್ಕೊಂಡು ಸೋಸ್ಕೋಬೇಕು ಎಲ್ಲ. ಮತ್ತು ಮೇಲಿಂದ ಸ್ವಲ್ಪ ನೀರೇ ಹಾಕಿ ತೊಳ್ಕೊಬೇಕು. ಇದಕ್ಕೆ ಮೇಲಿಂದ ಸ್ವಲ್ಪ ನೀರು ಹಾಕಿ ಈ ಥರ ಕ್ಲೀನ್ ಮಾಡ್ಕೋಬೇಕು ನೋಡಿ. ಮಾಡಿಕೊಂಡು ಇವಾಗ ಒಗ್ಗರಣೆ ಕೊಡಬೇಕು. ಸಖತ್ತಾಗಿತ್ತು. ನನಗಂತೂ ಬಿಸಿ ಬಿಸಿ ರೊಟ್ಟಿ ಪಲ್ಯ ಚೆನ್ನಾಗಿ ಇಷ್ಟ ಆಯಿತು. ನನಗಂತೂ ತುಂಬ ಇಷ್ಟ ಆಯಿತು. ಮತ್ತು ಹೆಲ್ತಿಗೂ ಒಳ್ಳೆಯದಂತೆ ಇದು, ಹಾಗಾಗಿ ಮಾಡ್ತಾಯಿದ್ದೀನಿ ನೋಡಿ. ಬೆಳ್ಳುಳ್ಳಿ ಕುಟ್ಕೊತಾಯಿದ್ದೀನಿ ನೋಡಿ. ಬೆಳ್ಳುಳ್ಳಿ ಕುಟ್ಕೊಂಡು ಇವಾಗ ಒಗ್ಗರಣೆ ಹಾಕ್ತಾಯಿದ್ದೀನಿ. ಎಣ್ಣೆ, ಸಾಸಿವೆ, ಕರಿಬೇವು, ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ಹಾಕಿದ್ದೀನಿ ನೋಡಿ. ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆ ಕೊಡಬೇಕಂತೆ ಇದಕ್ಕೆ. ಟೇಸ್ಟ್ ಸೂಪರಾಗಿತ್ತು. ನನ್ನ ಮಕ್ಕಳಂತ ಎಲ್ಲರೂ ಬಿಸಿ ಬಿಸಿ ರೊಟ್ಟಿ ಜೊತೆ ಊಟ ಮಾಡಿದರು. ಮತ್ತು ನಿಮ್ಮ ಕಡೆಯೂ ಗಿಡ ಇದ್ದರೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾಯಿದ್ದೀನಿ. ಹೆಲ್ತಿಗೂ ಚೆನ್ನಾಗಿರುತ್ತಂತೆ ಹತ್ತಿಕಾಯಿ, ಹಸಿ ಹತ್ತಿಕಾಯಿನೂ. ಮತ್ತು ಹಣ್ಣಾಗಿದಿರುತ್ತಲ್ವ, ಅದನ್ನು ಚೆನ್ನಾಗಿರುತ್ತಂತೆ. ಹಣ್ಣಾಗಿದಂತೂ ನಮ್ಮ ಹತ್ರ ತುಂಬ ಬಿದ್ದಿದೆ ಗಿಡದಲ್ಲಿ. ನೋಡಿದರೆ ಯಪ್ಪ, ಎಷ್ಟು ತೊಗೋಬೇಕು ಅನ್ನೋಷ್ಟು ಬಿದ್ದಿದೆ ನೋಡಿ. ತುಂಬ ಬಿದ್ದಿದೆ, ಕೆಳಗಡೆ ಎಲ್ಲ ಹಣ್ಣಾಗಿ ಜಗ್ಗಿ ಇದೆ. ನೋಡಿದರೆ ಯಪ್ಪ, ಒಂದು ಚೀಲ ಹಾಯ್ಕೋಬೋದೇನೋ ಅಷ್ಟಿದೆ ನೋಡಿ. ಈರುಳ್ಳಿ ಎಲ್ಲ ಕೆಂಪಗಾದ್ಮೇಲೆ ಇದು ಹಾಕಿದ್ದೀನಿ ನೋಡಿ. ಇವಾಗ ಹಾಕಿ ಸ್ವಲ್ಪ ಮೊದಲೇ ಅರಿಶಿಣ ಹಾಕಿದ್ದೀನಲ್ವ, ಸ್ವಲ್ಪ ಹಾಕಬೇಕು. ಉಪ್ಪನ್ನು ಮೊದಲು ಹಾಕಿದ್ದೀನಲ್ವ, ಸ್ವಲ್ಪ ಹಾಕಬೇಕು. ಮತ್ತು ಖಾರ ನಿಮ್ಗೆ ನೋಡಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲ ಕಡೆ ಆಗುತ್ತಲ್ವ, ಖಾರ ಉಪ್ಪು ಎಲ್ಲ ಚೆನ್ನಾಗಾಗುತ್ತೆ. ಇಲ್ಲಾಂದರೆ ಈ ಥರನೇ ಇಟ್ಕೊಂಡು ಬಿಟ್ಟರೆ ಅಲ್ಲೇ ಒಂದು ಕಡೆನೇ ಕೂತ್ಕೊಂಡು ಬಿಡುತ್ತೆ. ಹಾಗಾಗಿ ಸ್ವಲ್ಪ ನೀರು ಹಾಕಿದ್ದೀನಿ ನೋಡಿ. ಸ್ವಲ್ಪ ನೀರು ಹಾಕಿದರೆ ಎಲ್ಲ ಕಡೆ ಮಿಕ್ಸ್ ಆಗುತ್ತೆ, ಮತ್ತು ಚೆನ್ನಾಗಿ ಟೇಸ್ಟ್ ಬರುತ್ತಲ್ವ, ಮೆತ್ತಗೂ ಆಗುತ್ತೆ ಸ್ವಲ್ಪ ಪಲ್ಯ. ಮತ್ತು ಇದಕ್ಕೆ ಶೇಂಗಾ ಹಿಂಡಿ ಅಷ್ಟೇ ಹಾಕಬೇಕು. ಅಂದರೆ ನೀವೇನಂತೀರೋ ಗೊತ್ತಿಲ್ಲ, ನಮ್ಮ ಕಡೆ ಅಂತೂ ಶೇಂಗಾ ಹಿಂಡಿ ಅಂತಾರೆ. ಶೇಂಗಾ ಹಿಂಡಿನೂ ಹಾಕಬೇಕು, ಶೇಂಗಾ ಪುಡಿನೂ ಹಾಕಬೇಕು. ಹಾಕಿ ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಮಿಕ್ಸ್ ಮಾಡಿಕೊಂಡು ಪಲ್ಯ ಸ್ವಲ್ಪ ಅಂದರೆ ಬೇಯಿಸ್ಕೋಬೇಕು. ಅಂದರೆ ಕುದಿಲಿಕ್ಕೆ ಬಿಡಿ, ಹಾಗೆ ಆರಾಮಾಗಿ ಕುದೀತಾ ಇರಲಿ. ಸ್ವಲ್ಪ ಲೋ ಫ್ಲೇಮಲ್ಲಿ ಕುದೀತಾ ಇರಬೇಕು, ಮತ್ತು ಚೆನ್ನಾಗಾಗುತ್ತೆ ಪಲ್ಯ. ನನ್ನ ಮಕ್ಕಳು ಸ್ವಲ್ಪ ಮ್ಯಾಗಿ ಮಸಾಲ ಹಾಕಿ ಮಮ್ಮ ಅಂದರೆ ಹಾಕಿದ್ದೀನಿ ನೋಡಿ. ನಿಮ್ಗೆ ಇಷ್ಟ ಇದ್ದರೆ ಯಾವುದಾದ್ರೂ ಮಸಾಲ ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ಇಲ್ಲ. ನಾನು ಮಾಡಬಾರ್ದು ಅಂದಿದ್ದೆ, ಬಟ್ ನನ್ನ ಮಗಳು ಹಾಕಿ ಅಂತ ಹೇಳಿದ್ಲು, ಅದಕ್ಕೆ ಹಾಕಿದ್ದೀನಿ ನೋಡಿ. ಸ್ವಲ್ಪ ಸಣ್ಣ ಮಕ್ಕಳೆಲ್ಲ ಮಸಾಲ ಫುಡ್ ತಿನ್ನಬೇಕಂತ ಇಷ್ಟ ಮಾಡ್ತಾರಲ್ವ, ಹಾಗಾಗಿ ಹಾಕಿದ್ದಾಳೆ ನೋಡಿ. ಪಲ್ಯ ಅಂತೂ ಸೂಪರಾಗಿತ್ತು. ನೀವು ಮಾಡಿ ನೋಡಿ. ಫಸ್ಟ್ ಟೈಮ್ ನಾನು ಮಾಡಿದ್ದೀನಿ. ನನಗಂತೂ ಒಂದು ಹೊಸ ಅಡುಗೆ ರೆಸಿಪಿ ನೋಡಿದೇನೋ ಅನ್ನೋ ಹಾಗಾಗಿದೆ ನೋಡಿ. ನೀವು ಟ್ರೈ ಮಾಡಿ ನೋಡಿ. ಹೀಗಾಗಿದೆ ನೋಡಿ ಪಲ್ಯ. ಕಲರ್ ಈ ಥರ ಬಂದಿದೆ, ಸೂಪರ್ ಬಂದಿದೆ. ಪಲ್ಯ ಸೂಪರಾಗಿದೆ, ಉಣ್ಣೋಕ್ಕೂ ಚೆನ್ನಾಗಿದೆ.
ನೋಡಿ ನೀವು ಟೇಸ್ಟ್ ಮಾಡಿ. ಥ್ಯಾಂಕ್ ಯು.